ಸಿದ್ದು MLA ಅವರಿಗೆ ಡಿಟೇಲ್ ಕೊಟ್ಟಿದ್ದೆವು. ಆದರೂ PK ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನಂದ್ರು, ಅವರಿಗೆ ಸ್ಯಾಲರಿ ಗ್ರ್ಯಾಂಟ್ ಕೊಡೋದು ಕಡಿಮೆ ಇದೆ, ಆ ULVsನಲ್ಲಿ ಸ್ಯಾಲರಿ ಮಾಡೋದು ತುಂಬ ಕಷ್ಟ ಆಗಿದೆ ಅಂತ. ಬಿಫೋರ್ 22 ಮೊದಲು ಎಲ್ಲರಿಗೆ ಸ್ಯಾಲರಿ SFCಲಿಂದ ಕೊಟ್ಟಿದ್ದಾರೆ. ಈಗ 40-60 ಅಂತ ಮಾಡಿದ್ದಾರೆ. ಯಾಕಂದರೆ ಎಲ್ಲ ULVs ಸೆಲ್ಫ್ ಸಫಿಸಿಯೆಂಟ್ ಆಗಬೇಕಂತ. ಈವನ್ ಭಾರತ ಸರ್ಕಾರ ಆತ್ಮನಿರ್ಭರ್ ಭಾರತ್ ಆಗಬೇಕಂತ ಸುಮಾರು ಸಲ ಹೇಳಿದ್ದಾರೆ ಮತ್ತು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರಿಂದ ಸುಮಾರು ವರ್ಷದಿಂದ ಎಲ್ಲ ULVs ಅವರು ಬಡ ಸರ್ಕಾರ ಮೇಲೆ ಒತ್ತಡ ಹಾಕಿದರೂ ಸಮಸ್ಯೆ ಆಗ್ತದೆ ಅಂತ ಎಸ್ಪೆಷಲಿ PK ಅವರಿಗೆ 40-60 ಅಂತ ಮಾಡಿದ್ದಾರೆ. ಇದ್ರ ಬಗ್ಗೆ ತಾವು ಒಂದು ಸಜೆಷನ್ ಕೊಟ್ಟಿದ್ದೀರಿ. ನಾನು ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಚರ್ಚೆ ಮಾಡಿ ಇದು ಏನು ಸೊಲ್ಯೂಷನ್ ಮಾಡಬೇಕಂತ ಸೊಲ್ಯೂಷನ್ ಮಾಡ್ತೀನಿ ಅಂತ ಹೇಳಿದೆ. ಮನೆ ಅಧ್ಯಕ್ಷರೇ, ಇದು 40-60 ಹೆಂಗ್ ಹಾಕತ್ರಿ? 20,000 ರೂಪಾಯಿ ಅವ್ರು ಕೊಡ್ತಾರ, 19,000 ರೂಪಾಯಿ ಸ್ಥಳೀಯ ಸಂಸ್ಥೆಯವ್ರು ಕೊಡ್ಬೇಕು. 40-60 ರೇಷಿಯೋ ಹೆಂಗ್ ಹಾಕತ್ತಿದ್? 50-50 ಆತಿದ್, 50-50 ಆತ್. ಅದರಿಂದ ಮತ್ತೀಗ PKಗಳನ್ನ ಪರ್ಮನೆಂಟ್ ಮಾಡಿದಾಗ ಅವ್ರ ಸ್ಯಾಲರಿ ಡಬಲ್ ಆಗ್ಯದ. ಡಬಲ್ ಆಗಿದ್ದ ಆ ಡಬಲ್ ತಡ್ಕೊಳ್ಳುವಂತ ಶಕ್ತಿ ಅಲ್ಲಿ ಆ ಸ್ಥಳೀಯ ಸಂಸ್ಥೆಗಳಿಗಿಲ್ಲ. ಇದನ್ನ ಬಿಟ್ಟು ದಿನನಿತ್ಯದ ರಿಪೇರಿ ಕೆಲಸ, ಪೈಪ್ ಹೊಡೆದು, ಸ್ವಚ್ಛತೆ, ಗಟರ್ ರಿಪೇರಿ, ಬ್ರಿಡ್ಜ್ ರಿಪೇರಿ, ದಿನನಿತ್ಯದ ಖರ್ಚು ಇರ್ತಾವಲ್ಲ ಇವು. ಇದನ್ನ ಮಾಡಿ ಇವ್ರ ಸ್ಯಾಲರಿ ಕೊಡೋದು ಹೆಂಗಾಗತ್ರಿ? PKಗಳು ಪರ್ಮನೆಂಟ್ ಏನ್ ಮಾಡಿರಿ ಅದನ್ನ ಪೂರ್ತಿ ಸರ್ಕಾರ ವಹಿಸ್ಕೊಳ್ರಿ. ನಾವು ತಗೋತೀವಿ ಅದನ್ನ ನಮ್ಮ ಸ್ಥಳೀಯ